ತಪೋವನದ ಸ್ವಾಮೀಜಿಯವರ ಚರಣಗಳಿಗೆ ವಂದಿಸಿ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ವಿಷಯ ರಾಷ್ಟ್ರ ಧರ್ಮದ ಮುಂದುವರಿದ ಭಾಗ, ಶ್ರೀಗಳ ಒಂದು ಲೇಖನ ಕುರಿತು. ಡಾಕ್ಟರ್ DC ಪೌಟೆ ಅವರ ಡೈಮಂಡ್ ಜೂಬಿಲಿ ಕಾರ್ಯಕ್ರಮದೊಳಗೆ ಅಲ್ಲಿ ಒಂದು ಅಭಿನಂದನಾ ಗ್ರಂಥ ಬಿಡುಗಡೆ ಆಯಿತು. ಅದರ ಹೆಸರು ಸ್ಟಡೀಸ್ ಇನ್ ಎಜುಕೇಷನ್ ಆ್ಯಂಡ್ ಕಲ್ಚರ್. ಆ ಅಭಿನಂದನಾ ಗ್ರಂಥದಲ್ಲಿ ಶ್ರೀಗಳು ಒಂದು ಲೇಖನವನ್ನು ಕೊಟ್ಟರು. ಅದರ ಹೆಸರು ಜಿಟ್ಜೀಸ್ಟ್ ಅಂತ ಹೇಳಿ. ಆ ಜಿಟ್ಜೀಸ್ಟದ ಕನ್ನಡ ಅನುವಾದ ಮಾಡಿದ್ದು ಈ ಕಾಲಪ್ರವಾಹದಲ್ಲಿ 5ನೇ ಅಧ್ಯಾಯದಲ್ಲಿ ಬಂದಿದೆ. ಆ ಜಿಟ್ಜೀಸ್ಟದ ಕನ್ನಡ ಅನುವಾದ ಮಹಾಕಾಲ ಅಂತ. ಅದನ್ನು ಕುರಿತು ಆ ಲೇಖನ ಕುರಿತು ಇವತ್ತಿನ ವಿಷಯ. ಇದಕ್ಕೂ ಮತ್ತು ರಾಷ್ಟ್ರ ಧರ್ಮಕ್ಕೂ ಏನು ಸಂಬಂಧ ಇದೆ ಅನ್ನೋದು ನಮಗೆ ಆಮೇಲೆ ಗೊತ್ತಾಗ್ತೈತಿ. ಈ ಲೇಖನದೊಳಗೆ ಶ್ರೀಗಳು ಏನು ಮಾಡಿದ್ರ ಅಂದ್ರ, ಜಗತ್ತಿನ ರಾಷ್ಟ್ರಗಳು ಯಾವ ದಿಕ್ಕಿಗೆ ಹೊಂಟಾವ ಅವುಗಳಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ಇಂದಿಲ್ಲ ನಾಳೆ ಏನಾಕೈತೆ ಅನ್ನೋದನ್ನ ಅವರು ಅಸ್ಪಷ್ಟವಾಗಿ ಈ ಲೇಖನದಲ್ಲಿ ಬರೆದ್ರು. ಉದಾಹರಣೆಗೆ ಈ ಜಿಟ್ಜೀಸ್ಟದಲ್ಲಿ ಒಂದು ಸೆಂಟೆನ್ಸ್ ಬಂದಿದೆ, ಒಂದು ಪ್ಯಾರಾಗ್ರಾಫ್ದಲ್ಲಿ, ಅಲಾಸ್ ನೌ ಟೆರರ್ ಬ್ರೂಟ್ಸ್ ಇಟ್ ಸ್ಪ್ರೆಡ್ಸ್ ಥ್ರೂಔಟ್ ದ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ಅಕಟಕಟ, ಅಲಾಸ್ ಅಂದ್ರೆ ಆಹಾ ಅಂತೇಳಿ ಉದ್ಗಾರವಾಚಕ. ಇನ್ನು ಮುಂದೆ ಜಗತ್ತಿನಾದ್ಯಂತ ಭಯೋತ್ಪಾದನೆ ಪಸರಿಸುವುದು, ಅದು ಜಗತ್ತಿನ ಮೂಲೆಗಳಲ್ಲಿ ಪಸರಿಸುವುದು ಅಷ್ಟೇ ಅಲ್ಲ, ಮಾನವರ ನಡುವೆ, ಮನಸ್ಸುಗಳ ನಡುವೆ, ರಾಷ್ಟ್ರಗಳ ನಡುವೆ ಇದು ಭಯೋತ್ಪಾದನೆ ಸ್ಪ್ರೆಡ್ ಆಗೋದು ಅಂತೇಳಿ ಅವರು ಆ ಲೇಖನದಲ್ಲಿ ಅವಾಗನ ಬರ್ದಾರ. ಇದು ಒಂದನೇದು. ಎರಡನೇದು, ಅವಾಗ ಏನು ತಯಾರಿ ನಡೀತಾ ಇತ್ತು ರಾಷ್ಟ್ರಗಳ ನಡುವೆ, ಅದನ್ನು ಕುರಿತು ಎಚ್ಚರಿಕೆ ಕೊಡೋದಲ್ಲ, ಅದಕ್ಕೆ ಪರಿಹಾರ ಏನು ಅನ್ನೋದನ್ನು ಈ ಮಹಾಕಾಲದಲ್ಲಿ ಬರೆದ್ರು. ಅಂದ್ರ ಶ್ರೀಗಳ ಪುಸ್ತಕಗಳು, ಅವರ ಗ್ರಂಥಗಳು, ಅವರ ಸಾಹಿತ್ಯ ಇದು ಶಬ್ದಗಳ ಸಮೂಹ ಅಷ್ಟ ಅಲ್ಲ, ಇದು ಕೇವಲ ವಾಕ್ಯಗಳು ಅಥವಾ ಸಾಹಿತ್ಯಿಕ ರಚನೆ ಅಲ್ಲ, ಅದು ಕಾಲಜ್ಞಾನದ ರಚನೆ. ಅವಾಗೇನು ಅವ್ರಿಗೆ ಈ ಮಹಾಕಾಲದಲ್ಲಿ ಬರೆದ್ರು ಅವು ಈಗ ಹಾಕೋತ ಹೊಂಟಾವ. ಅದನ್ನ ನಾವು ಈಗ ನೋಡ್ತೇವೆ. ಇದ್ರೊಳಗೆ ಏನು ಬರೆದ್ರು ಅಂದ್ರೆ, ಶ್ರೀಗಳು ವ್ಯಕ್ತಿ, ಸಂಸ್ಥೆ ಮತ್ತು ರಾಷ್ಟ್ರ ಇವುಗಳ ಸಂಬಂಧವನ್ನು ಕುರಿತು ವಿಜ್ಞಾನ, ಮಹಾಕಾಲ ಅನ್ನುವಂಥ ಒಂದು ಶಕ್ತಿ ಮತ್ತು ಮಾನವ ಇವರ ಸಂಬಂಧದ ಕುರಿತು ಬರೆದ್ರು. ಅಲ್ಲಿ 3 ಶಬ್ದಗಳನ್ನು ಅವ್ರು ಬರೋದು, ತ್ರಿವಳಿ ಅಂತ ಹೇಳಿ. ಕಾಲ, ಕಾರಣ ಮತ್ತು ಕಾರಣಿಕ, ಈ 3ರ ಸಂಯೋಜನೆಯ ಕುರಿತು ಬರೆದು ಏನ್ ನಡಿತೈತಿ, ಏನ್ ಮಾಡ್ತೈತಿ ಅನ್ನೋದು ಈ ಲೇಖನದ ಮುಖಾಂತರ ಶ್ರೀಗಳು ಕಾಲಜ್ಞಾನದ ಸ್ವರೂಪದಲ್ಲಿ ಹೇಳಿದರು. ನಾನು ಸಂಸ್ಥೆಯ ಚೇರ್ಮನ್ರು ಮತ್ತು ಪ್ರಧಾನ ಸೇವಕರಿಗೆ ಈ ಹಂತದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಅವ್ರು ನನಗೆ ನೆನಪು ಮಾಡಿಕೊಟ್ರು. ಹಿಂದಕ್ಕೆ ಶ್ರೀಗಳೊಂದು ಪ್ರವಚನ ಹೇಳಿದ್ದಿದೆ, ತೆಗೆದುಕೊಂಡು ಹೋಗುವಂತ ಸಂದರ್ಭ ಬರ್ತೈತೆ ಅಂತೇಳಿ ಹೇಳಿದ್ದನ್ನು ಅವ್ರು ನೆನಪು ಮಾಡಿದ್ರು. ಈ ಸಂದರ್ಭದಲ್ಲಿ ನಾನು ಅದನ್ನ ತಮ್ಮ ಮುಂದೆ ಇಡಬೇಕು. ಇಲ್ಲೇ ವಿಜ್ಞಾನ, ಮಹಾಕಾಲ ಮತ್ತು ಮಾನವ, ಇನ್ನು ಮತ್ತೊಂದು ಅರ್ಥದೊಳಗ ವಿಜ್ಞಾನ, ಆಧ್ಯಾತ್ಮ ಮತ್ತು ಮಾನವರು ಇವುಗಳ ನಡುವಿನ ಒಂದು ಸಂಯೋಜನೆ, ಆಗು ಹೋಗುಗಳನ್ನು ಕುರಿತು ಅಲ್ಲಿ ಬರೆದದ್ದಿದೆ. ಮಹಾಕಾಲ ಅಂದ್ರೆ ಏನಂದ್ರ, ಪೃಥ್ವಿಯಲ್ಲಿ, ಜಗತ್ತಿನಲ್ಲಿ, ಬ್ರಹ್ಮಾಂಡದಲ್ಲಿ ಪ್ರತಿಯೊಂದು ಒಂದು ವ್ಯವಸ್ಥಿತವಾಗಿ ಒಂದು ಮೂಲ ಉದ್ದೇಶ ಇಟ್ಕೊಂಡು ನಡೆಯಾಕತೈತಿ ಅಂತೇಳಿ ಅವರು ಪದೇ ಹೇಳ್ಯಾರ. ಒಂದು ಗ್ರಹ ತಿರುಗಾಕತ್ತೈತಿ, ಭೂಮಿ ತಿರುಗಾಕತ್ತೈತಿ, ಸೌರಮಂಡಲದಲ್ಲಿ ಬೇರೆ ಬೇರೆ ಗ್ರಹಗಳು ತಿರುಗ್ತಾವ, ಅವು ಎಲ್ಲದರ ಹಿಂದೆ ಒಂದು ಶಕ್ತಿ ಇದೆ ಅಂತೇಳಿ ಅವು ವ್ಯವಸ್ಥಿತ ತಿರುಗಾಕತ್ತಾವ. ಮತ್ತು ಅವೆಲ್ಲವೂ ಪ್ರಗತಿಯತ್ತ ನಡೆಯಾಕತ್ತಾವ ಅಂತೇಳಿ. ನಾವು ಪ್ರಗತಿ ಅಂದ್ರೆ ಕೇವಲ ಮಾನವನ ಪ್ರಗತಿ ಅಷ್ಟ ನೋಡ್ತೇವೆ, ಆದ್ರೆ ಶ್ರೀಗಳು ಜಗತ್ತಿನ ಒಟ್ಟಾರೆ ಪ್ರಗತಿಯನ್ನು ನೋಡಿದ್ರು, ಮಾನವ ಕುಲದ ಪ್ರಗತಿಯನ್ನು ಅಷ್ಟೇ ಅಲ್ಲ, ಪ್ರಾಣಿಗಳ ಇದನ್ನ ಸಹಿತ ಹೇಳಿದ್ರು. ಅವ್ರು ಹಿಂದಕ್ಕೊಂದು ಪ್ರವಚನ ಹೇಳಿದ್ರು, ವಾರಕ್ಕೂ 1 ದಿವಸ ನೀವು ಮಾಂಸಾಹಾರ ತಿನ್ನೋದು ಬಿಟ್ರ ಜಗತ್ತಿನೊಳಗೆ ಸಾಕಷ್ಟು ಪ್ರಾಣಿಗಳು ಬದುಕುಳಿತಾವ ಅಂತ ಹೇಳಿ. ವಾರಕ್ಕೆ 1 ದಿವಸ ಆದರೂ ವಿದೇಶಿಯರು, ಇತ್ತೀಚೆಗಂತೂ ಸ್ವದೇಶಿಯರ ಸಹಿತಕ್ಕ ಮಾಂಸಾಹಾರವನ್ನು ಒಪ್ಪತ್ತು ತಿನ್ನೋದು ಬಿಡ್ರಿ ಅಂತ ಹೇಳಿ. ಅಂದ್ರೆ ಆ ಮಟ್ಟಕ್ಕೆ, ಅಂದ್ರೆ ಪ್ರಾಣಿಗಳು ಮನುಷ್ಯನ ನಡುವಿನ ಒಂದು ಸಂಬಂಧ ಏನಿದೆ ಅವೆಲ್ಲ ದೇವನ ಸಂಬಂಧಿಗಳು ಅಂತ ಹೇಳಿ. ಅದಕ್ಕೆ ಅವ್ರು ಏನ್ ಮಾಡಿದ್ರನ್ನ, ಮಾನವ ಅಥವಾ ಎಲ್ಲಾ ಜೀವಿಗಳ ಒಂದು ಮಂಗಲವನ್ನು ಕುರಿತು ಒಂದು ದೈವಿ ಶಕ್ತಿ ಒಂದು ಕಾರ್ಯ ಎಸಗಾಕತ್ತೈತಿ, ಅದಕ್ಕೆ ಮಹಾಕಾಲ ಅಂತ ಕರೆದ್ರು. ಈ ಶಕ್ತಿ ಏನೈತೆ ಅಂದ್ರೆ, ನಮ್ಮ ಇಲೆಕ್ಟ್ರಾನ್ಗಳು, ಪ್ರೋಟಾನ್ಸ್ಗಳು ಅಣುವಿನಲ್ಲಿ ಹೆಂಗ್ ತಿರುಗ್ತಾವ ಆ ಶಕ್ತಿ ಅಲ್ಲ, ಅದನ್ನ ಮೀರಿದ್ದಿದೆ. ಭೂಮಂಡಲದಲ್ಲಿ ಗ್ರಹಗಳೇನ್ ತಿರುಗ್ತಾವ ಅದು ಅಲ್ಲ, ಅದನ್ನ ಮೀರಿದ್ದು ಆ ಶಕ್ತಿ ಇದೆ. ಹಂಗಿತ್ತಂದ್ರ ಎಂದೋ ಏನೋ ಆಗ್ಬೇಕಿತ್ತು. ಎರಡನೇದು, ರಾಷ್ಟ್ರಗಳ ನಡುವೆ ಒಂದು ಶಕ್ತಿಯನ್ನು ಕೆಲಸ ಮಾಡಕತ್ತೈತಿ, ಆ ಶಕ್ತಿನೂ ಅಲ್ಲ, ಅದು ಕೇವಲ ವೈಜ್ಞಾನಿಕ ಶಕ್ತಿನೋ ರಾಜಕೀಯ ಶಕ್ತಿನೂ ಇರ್ಬೋದು, ಸೇನಾ ಶಕ್ತಿನೂ ಇರ್ಬೋದು, ಬಟ್ ಆ ಶಕ್ತಿಯನ್ನು ಮೀರಿದ ಒಂದು ವಿಶೇಷ ಏನಿದೆ ಅದಕ್ಕೆ ಅವರು ಮಹಾಕಾಲ ಅಂತೇಳಿ ಶ್ರೀಗಳು ಕರೆದ ಅದರ ಕಾರ್ಯಾಚರಣೆಯನ್ನು ಕುರಿತು ಈ ಲೇಖನದಲ್ಲಿ ಬರೆದ್ರು. ಅದರಲ್ಲಿ ಶ್ರೀಗಳಿಗೆ ಏಷ್ಯಾ ಖಂಡದ ಬದಲ, ಅದರಲ್ಲಿ ಭಾರತದ ಬದಲು ಬಹಳ ಅಭಿಮಾನ. ಯಾಕಂದ್ರೆ ಭಾರತವನ್ನು ಅವರು ಯೋಗಿಗಳ ತೊಟ್ಟಿಲು ಅಂತ ಕರೆದ್ರು.
ಎಷ್ಟು ಸಂಖ್ಯೆಯ ಸತ್ಪುರುಷರು ಯೋಗಿಗಳು ಇಲ್ಲಿ ಅದಾರ, ಅಂದ್ರ ಸನ್ಯಾಸಿಗಳು ಜಗತ್ತಿನ ಬೇರೆ ಎಲ್ಲೂ ಅಷ್ಟು ಕಂಡು ಬರಂಗಿಲ್ಲ ಅಂತೇಳಿ ಅವ್ರಿಗೆ ಬಹಳ ಅಭಿಮಾನ. ಮತ್ತು ಇಂದಿಲ್ಲ ನಾಳೆ ಈ ಏಷ್ಯಾ ಖಂಡದಿಂದಲೇ ಒಬ್ಬ ಸತ್ಪುರುಷ ಹುಟ್ಟುತ್ತಾನ. ಅಂದ್ರ ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯರ ಸಂಘರ್ಷದಿಂದ ಒಂದು ಉತ್ಪತ್ತಿ ಏನಾಗ್ತೈತಿ, ಅದಕ್ಕೆ ಅವ್ರು ಮಹಾಕಾಲ ಅಂತ ಕರೆದ್ರು. ಅದು ಈ ಇಡೀ ಜಗತ್ತನ್ನ ಮುಂದುವರಿಸ್ಕೊಂಡು ಹೋಗ್ತೈತೆ ಅಂತೇಳಿ, ಅದಕ್ಕೆ ಭಾರತವೇ ಮುಖಂಡ ಆಕೈತೆ ಅಂತ ಹೇಳಿ ಅದನ್ನ ಬರೆದ್ರು. ಈಗ ರಾಷ್ಟ್ರದ ನಾಯಕರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಹಿತಾಸಕ್ತಿ ಅಷ್ಟ ವಿಚಾರ ಮಾಡ್ತಾರೆ. ಕೇವಲ ತಮ್ಮ ರಾಷ್ಟ್ರ, ತಮ್ಮ ಇವನ್ ಜನತೆ ಬದ್ದಲ್ ಸಹಿತಕ್ಕೆ ಅವರು ನೋಡಂಗಿಲ್ಲ. ಯಾಕಂದ್ರೆ ಒಮ್ಮೆ ಹೋಟ್ ಹಾಕಿಬಿಟ್ರಂದ್ರ ಅಥವಾ ಯಾವುದೇ ರೀತಿ ಆರಿಸಿ ಬಂದ್ರ ಅವ್ರೇನ್ ತಿಳ್ಕೊತಾರಂದ್ರೆ ಜನತೆಗಳು ಕುರಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ರೆ ನೋಡಲಿಕ್ಕೆ ಆ ರೀತಿ ಸೌಮ್ಯ ಕಂಡ್ರು ಶ್ರೀಗಳು ಈ ಲೇಖನದಲ್ಲಿ ಬರೆದ್ರು. ಅವ್ರು ನೋಡಲಿಕ್ಕೆ ಹಂಗೆ ಕಾಣಬಹುದು ಕೆಲವರಿಗೆ, ಅವ್ರು ನಿಜವಾಗಿ ಅವರು ಸಿಂಹಗಳು ಅಂತ ಹೇಳಿ. ಅದಕ್ಕೆ ಜನತೆ ಹಿತಾಸಕ್ತಿ ಬಿಟ್ಟು ತಮ್ಮ ಹಿತಾಸಕ್ತಿಗೆ ತಮ್ಮ ಅಧಿಕಾರವನ್ನು ತೆಗೆದುಕೊಂಡು ಏನು ಹೋಗ್ತಾರ, ಅದ್ರ ಕುರಿತು ಶ್ರೀಗಳು ರಾಷ್ಟ್ರಗಳನ್ನು ಎಚ್ಚರಿಕೆ ಕೊಟ್ಟರು, ರಾಷ್ಟ್ರಗಳಿಗೆ ಎಚ್ಚರಿಕೆಯನ್ನು ಕೊಟ್ಟರು. ಇಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ UNO ಏನು ಸ್ಥಾಪನೆ ಆಯಿತು, ಅದು ಸಹಿತಕ್ಕೆ ಈ ಮಹಾಕಾಲದ ಒಂದು ಉದಾಹರಣೆ ಅಂತ ಹೇಳ್ತಾರೆ ಶ್ರೀಗಳು. ಅಂದ್ರೆ ಜಗತ್ತಿನ ಎಲ್ಲಾ ಕಾರಣಗಳು, ಅದು ಶಾಂತಿ ಇರಲಿ, ಸಮರ ಇರಲಿ, ಇವುಗಳ ನಡುವೆ ಆ ಶಕ್ತಿ ಕೆಲಸ ಮಾಡ್ತೈತೆ. ಯಾಕಂದ್ರ ನ್ಯಾಯದಾನವನ್ನು ಹೆಂಗ್ ಕೊಡ್ತಾರಂದ್ರ ಬಸವಣ್ಣವ್ರ ಒಂದು ವಚನದಲ್ಲಿ ಬಂತು, ಶಿಕ್ಷಿಸಿ ರಕ್ಷಿಸಯ್ಯ ಎನ್ನನು ಅಂತ ಹೇಳಿ. ಬರೀ ರಕ್ಷಣೆ ಮಾಡಿದ್ರೆ ನಮಗೆ ಕಿಮ್ಮತ್ ಇರಂಗಿಲ್ಲ, ಶಿಕ್ಷಿಸಿದ ಮೇಲೆ ರಕ್ಷಣೆ ಏನ್ ಮಾಡ್ತೈತಿ ಅಲ್ಲಿ ನಮಗೆ ಕಿಮ್ಮತ್ ಇರ್ತೈತಿ ಅನ್ನೋದನ್ನ ಶ್ರೀಗಳು ಎಲ್ಲಾ ರಾಷ್ಟ್ರಗಳಿಗೆ ಉದಾಹರಣೆಯನ್ನು ಕೊಟ್ರು. ಈ ಮಹಾಕಾಲ ಅನ್ನುವಂತ ಒಂದು ದೈವಿ ಶಕ್ತಿಯನ್ನು ಬರ್ತೈತಿ, ಅದು ಸನ್ಯಾಸಿಗಳ ಮುಖಾಂತರ, ಸತ್ಪುರುಷರ ಮುಖಾಂತರ ಕಾರ್ಯ ಎಸಗುತ್ತದೆ. ಅದಕ್ಕೆ ನಾವು ನಿಶ್ಚಿಂತೆಯಿಂದ ಇರ್ಬೇಕಂದ್ರೆ ಭಾರತದ ಸತ್ಪುರುಷರು ಏನದಾರ ಅಂದ್ರೆ ಅವರು ಕೇವಲ ಒಂದು ರಾಷ್ಟ್ರದ ಏಳಿಗೆಗಾಗಿ ಹಿತಚಿಂತನೆಗಾಗಿ ಮಾತ್ರ ಇಲ್ಲ, ಒಟ್ಟಾರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಹಿತಾಸಕ್ತಿಗಾಗಿ ಅವರು ಸಾಧನೆ ಮಾಡಕತ್ತದ್ದು ಇದೆ. ಈ ಮಹಾಕಾಲ ಏನ್ ಮಾಡ್ತಾನಂದ್ರ ರಾಷ್ಟ್ರಗಳಿಗೆ ಯಾವ ರಾಷ್ಟ್ರಗಳು ಆ ಮಹಾಕಾಲನ ಆದೇಶದಂತೆ ನಡ್ಕೊಳ್ತಾವೋ, ಮಾನವರ ಹಿತಾಸಕ್ತಿ ಅಂತೆ ದೈವಿ ಆಜ್ಞೆ ಅಂತ ನಡ್ಕೋತಾರೋ ಅವ್ರನ್ನ ಎಲ್ಲ ರಕ್ಷಣೆ ಮಾಡ್ತಾರೆ. ಯಾರು ಅವರ ಮಾತಿಗೆ ವಿರುದ್ಧ ಹೋಗ್ತೈತೋ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟು ಅವರನ್ನ ಸರಿ ದಾರಿಗೆ ತಗೊಂಡ್ಬರ್ತಾನ ಅಂತೇಳಿ ಅಂದೇ ರಾಷ್ಟ್ರಗಳಿಗೆ ಅವರು ಎಚ್ಚರಿಕೆಯನ್ನು ಕೊಟ್ರು. ಇದು ಪ್ರಜಾಪ್ರಭುತ್ವ ಅನ್ನೋದು ರಾಷ್ಟ್ರಗಳ ಆಡಳಿತ ಅಲ್ಲ, ಪ್ರಭುವಿನ ಆಡಳಿತ ಶುರು ಆಗ್ಬೇಕು, ಆ ಮಹಾಕಾಲನ ಆಡಳಿತ ಶುರು ಆಗ್ಬೇಕು. ಅವಾಗ ಜಗತ್ತು ಸುಭಿಕ್ಷೆ ಆಗ್ತೈತಿ. ಆ ಜನನ ಆಗೋದು ಪೌರ್ವಾತ್ಯ ಮತ್ತು ಪಾಶ್ಚಿಮಾತ್ಯದ ನಡುವಿನ ಸಂಘರ್ಷದಿಂದ. ಯಾಕಂದ್ರೆ ಒಂದ್ ಕಡೆ ಅಧ್ಯಾತ್ಮ ಇದೆ, ಅದು ಕುರುಡಾಗಿದೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಶಕ್ತಿ ಇದೆ, ಅದು ಹೆಳವಾಗಿದೆ. ಅಂದ್ರೆ ಅಧ್ಯಾತ್ಮ ಅನ್ನೋದು ಅಶಕ್ತರ ಒಂದು ಆಯುಧ ಅಲ್ಲ. ಇಲ್ಲೇ ವಿಜ್ಞಾನ ಅನ್ನೋದು ಪ್ರಗತಿ ಕಡೆ ತಗೊಂಡು ಹೋಗೋ ಬದಲಿ ಬಾಂಬ್ ತಯಾರು ಮಾಡು, ಅದನ್ನ ಮಾಡು, ಇದ್ರ ಕಡೆ ಹೊಂಟೈತಿ. ಇವು ಎರಡು ತರ ಸಂಯೋಜನೆ ಬೇಕು ಅಂತ ಹೇಳಿ ಯೋಗ ಮತ್ತು ವಿಜ್ಞಾನ ಅನ್ನುವಂತ ಒಂದು ಲೇಖನ ಬರೋದು. ಬಾಂಬ್ಗಳನ್ನ ಹೆಂಗ್ ತಯಾರು ಮಾಡ್ತಾರ ಅನ್ನೋ ಸಹಿತ ಶ್ರೀಗಳ ಒಂದು ಪೀಸ್ ಡೆಮಾಕ್ರಸಿ ಒಳಗೆ ಬಂದಿದೆ. ಡೈಮೆನ್ಷನ್ಸ್ ಯೋಗದಲ್ಲಿ ಬಂತು. ಹೈಡ್ರೋಜನ್ ಬಾಂಬ್ ಆಗ್ಲಿ ಅಥವಾ ಇದನ್ನ ಹೆಂಗ್ ತಯಾರು ಮಾಡ್ತಾರ, ಅಟೋಮಿಕ್ ಬಾಂಬ್ ಹೆಂಗ್ ತಯಾರು ಮಾಡ್ತಾರ ಅನ್ನೋದು ಕುರಿತವರು ಅದ್ರೊಳಗೆ ವಿವರಣೆಯನ್ನು ಕೊಟ್ಟಾರೆ, ಏನ್ ಮಾಡ್ತಾರ ಅಂತ ಹೇಳಿ. ಇಲ್ಲಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರಗಳ ನಡುವೆ ಅಹಂಕಾರಿಯಾಗಿ ಏನು ವರ್ತಿಸ್ತೀರಿ, ನಿಮ್ಮ ಜನತೆಯನ್ನು ನೀವು ದೌರ್ಜನ್ಯ ಇವತ್ತಿಗೆ ಮಾಡಿದ್ರಿ, ಅದು ಉದಾಹರಣೆ ಬಹುಶಃ ಇರಾನಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಒಂದು ದಿವಸ ನಿಮಗೂ ಆ ಪರಿಸ್ಥಿತಿ ಬರ್ತೈತೆ ಅಂತ ಹೇಳಿ ಅಲ್ಲೇ ಎಚ್ಚರಿಕೆಯನ್ನು ಕೊಟ್ರು. ಅದಕ್ಕೆ ರಾಷ್ಟ್ರಗಳು ಆ ದೈವಿ ಶಕ್ತಿಯ ಆದೇಶದಂತೆ ನಡುವರು ಆ ಪ್ರಜಾಪ್ರಭುತ್ವ ಬೇಕು ನಮಗ. ಅವರು ಆರ್ಗ್ಯಾನಿಕ್ ಡೆಮಾಕ್ರಸಿ ಅಂತ ಕರೀತಾರೆ. ಇಲ್ಲಿ ಜನರಿಂದ ಆಡಳಿತ ಬರುವಂತದ್ದಲ್ಲ, ಆ ಪ್ರಜಾಪ್ರಭುತ್ವ ಅಲ್ಲ, ಪ್ರಭುವಿನ ಪ್ರಜಾಪ್ರಭುತ್ವ ಬೇಕನ್ನೋದನ್ನ ಇದ್ರೊಳಗೆ ಕರೆದ್ರು. ಉದಾಹರಣೆಗೆ ಕೆಲವು ರಾಷ್ಟ್ರಗಳು ಜನತೆಯನ್ನ ಅವರಿಗೆ ಆ ಜನತೆ ಹಿತಾಸಕ್ತಿಕ್ಕಿಂತ ತಮ್ಮ ಹಿತಾಸಕ್ತಿ, ತಮ್ಮ ಕುಟುಂಬ, ತಮ್ಮ ಹಿರಿಮೆ ಗರಿಮೆಗಳಿಗೆ ಮಾತ್ರ ಏನು ಪ್ರೋತ್ಸಾಹ ಕೊಡ್ತಾರ, ಇದು ಪ್ರಭುವಿನ ಹಿರಿಮೆ ಗರಿಮೆಗಳ ತೆಗೆದುಕೊಂಡು ಹೋಗ್ಬೇಕಂತ ಹೇಳಿ ಅವ್ರು ಅವತ್ತು ಹೇಳಿದ್ರು. ಉದಾಹರಣೆಗೆ ಸ್ವಾತಂತ್ರ್ಯ ಅವ್ರು ಏನಂತಾರ ಅಂದ್ರ, ಸ್ವಾತಂತ್ರ್ಯಕ್ಕೆ ಅವರು ದೌರ್ಜನ್ಯ ಮಾಡಿ ಹಿಡಿದಕ್ಕ ಹೆಚ್ಚು ಮಾತಾಡ್ಲಾರ್ದಕ್ಕ ತಾವು ಹೇಳಿದಂತೆ ಏನ್ ಕೇಳ್ತಾರ ಜನತೆಗೆ, ಅದಕ್ಕೆ ಸ್ವಾತಂತ್ರ್ಯ ಅಂತ ಕರೆದ್ರು. ಪ್ರಜಾಪ್ರಭುತ್ವವನ್ನ ಎದಕ್ಕಂತ ಕರೆದ್ರಂದ್ರ ನಿರಂಕುಶ ಪ್ರಜಾಪ್ರಭುತ್ವ ಅಂತಂದ್ರ ತಮ್ಮ ಆಡಿಕೆಯಲ್ಲಿ ಏನ್ ನಡಿಬೇಕು ಅದಕ್ಕೆ ಅವ್ರು ಪ್ರಜಾಪ್ರಭುತ್ವ ಕರೆದ್ರು. ಜನರು ಆರಿಸಿದ ತನ್ನಂಗ ಪ್ರಜಾಪ್ರಭುತ್ವ ಅಲ್ಲ. ಇದರ ವಿರುದ್ಧ ಶ್ರೀಗಳು ಅವತ್ತನ ಎಚ್ಚರಿಕೆಯನ್ನು ಕೊಟ್ರು. ನೀವ್ ಹಿಂಗ್ ಮಾಡ್ಕೋತ ಹೊಂಟ್ರಿ ಅಂದ್ರೆ ಒಂದ್ ದಿವ್ಸ ನಿಮಗೂ ಅದ ಗತಿ ಬರ್ತೈತೆ ಅಂತ ಹೇಳಿ. ಅದಕ್ಕೆ ಇವತ್ತಿನಿಂದ ಇದನ್ನ ಆರಂಭ ಮಾಡ್ರಿ ಅಂತ ಹೇಳಿ ಒಂದು ಲೇಖನದಲ್ಲಿ ಯುನೆಸ್ಕೋ ಲೇಖನದಲ್ಲಿ ಹೇಳಿದ್ರು. ಈಗ ನಾವು ಇವತ್ತಿಗೆ ಎಲ್ಲಿ ಬಂದ್ ಹತ್ತೇವ ಅನ್ನೋದನ್ನ ಅವ್ರು 65ನೇ ಇಸ್ವಿಯೊಳಗೆ ಬರೆದ್ರು. ನಾವು ಇವತ್ತಿಗೆ ಒಂದು ಸಂದು ಕಟ್ಟಿನ ಸಂದರ್ಭದೊಳಗೆ ಅದೇವೆ. ಹಿಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಹೋಗ್ಬೇಕಾದ್ರೆ 2 ರಸ್ತೆಗಳು, ಒಂದು ನರಕ, ಇನ್ನೊಂದು ಸ್ವರ್ಗ. ಯಾವ್ದನ್ನ ಆರಿಸ್ಕೋಬೇಕು, ಎಲ್ಲಿ ಹೆಜ್ಜೆ ಇಟ್ರಿ ಎಲ್ಲಿ ಮುಡ್ತೇವೆ ಅನ್ನೋದನ್ನ ಬಹಳ ಜವಾಬ್ದಾರಿಯಿಂದ ನಾವು ಮುಂದೆ ಹೋಗ್ಬೇಕಾಗಿದೆ ಅಂತ ಹೇಳಿ ಶ್ರೀಗಳು ಇದ್ರೊಳಗ ಸ್ವಾಮೀಜಿ ಅವರು ಇಲ್ಲಿ ಹೇಳಿದ್ರು. ಇಲ್ಲಿ ಕೆಲವೊಬ್ರು
ಕೆಲವೊಬ್ರು ಏನ್ ಮಾಡ್ತಾರಂದ್ರ ಮಾತುಗಳಿಂದ ಎಲ್ಲವನ್ನು ಸಾಧಿಸ್ಬೇಕಂತಾರ. ಅಂದ್ರ ಮಾತಿನಲ್ಲಿ ಶಕ್ತಿ ಇದೆ, ಯಾಕಂದ್ರ ಮಂತ್ರದಲ್ಲಿ ಶಕ್ತಿ ಇದೆ, ಇಲ್ಲ ಅದ್ರ ಗರುಡ ಮಂತ್ರ ಅನ್ರಿ, ಹಿಂಗೆಲ್ಲ ಏನ್ ಹೇಳಿದ್ದಿದೆ ಮಾತಿನ ಕುರಿತು, ನಮ್ಮ ಮಾತುಗಳ ಕುರಿತು ಇದು ಕೇವಲ ಸೈದ್ಧಾಂತಿಕ ವಿಷಯ, ಇದ್ರೊಳಗೆ ಏನ್ ಅರ್ಥ ಇಲ್ಲ, ಇದೊಂದು ಕಾಲ್ಪನಿಕವಾಗಿ ಮಾತಾಡ್ತೀರಿ, ಈ ರೀತಿ ಇಂಥ ಮಾತುಗಳನ್ನು ತೆಗೆದುಕೊಳ್ಳಬೇಡ್ರಿ ಅಂತೇಳಿ ಶ್ರೀಗಳು ಹೇಳಿದ್ರು. ಮಾತಿನಲ್ಲಿಯೂ ಶಕ್ತಿ ಇದೆ, ಅದು ಕೃತಿ ಒಳಗೆ ಬರ್ಬೇಕಂತ ಹೇಳಿ. ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತೇಳಿ ಪದೇ ಶ್ರೀಗಳು ಹೇಳ್ಯಾರ. ಮಾತಿನಲ್ಲಿ ಎಂಥ ಶಕ್ತಿ ಇದೆ ಅಂದ್ರ ಎರಡೂ ರೀತಿಯ ಶಕ್ತಿ ಇದೆ, ಕನ್ಸ್ಟ್ರಕ್ಟಿವ್ ವರ್ಕ್, ಡಿಸ್ಟ್ರಕ್ಟಿವ್ ವರ್ಕ್ ಅಂತ ಹೇಳಿ. ಇದನ್ನ ಕೃತಿ ಒಳಗೆ ತರಬೇಕಂತಂದ್ರೆ ಏನ್ ಮಾಡ್ಬೇಕು ಅನ್ನೋದು ಒಂದೆರಡು ಉದಾಹರಣೆಯನ್ನ ಕೊಡ್ಬೇಕಿಲ್ಲಿ. ಮಾತಿನೊಳಗ ಹೆಂಗ ಚತುರತೆ ಇರ್ತೈತೆ ಅಂದ್ರೆ, ಒಬ್ಬ ಪ್ರಸಿದ್ಧ ವಕೀಲ್ ಇದ್ದ, ಕೋರ್ಟ್ನೊಳಗೆ ವಾದಿಸ್ಕೊತ ಭಾಳ ಸೀನಿಯರ್ ವಕೀಲ, ಕೋರ್ಟ್ನಾಗ ವಾದಿಸ್ಕೊತ ಅವ ಏನ್ ಅಂದ್ಬಿಟ್ಟ, ಕೋನ್ ಸಾಲ ಬೋಲ್ತಾ ಹೇ ಅಂತೇಳಿ ಅಂದ್ಬಿಟ್ಟ. ಕೋನ್ ಸಾಲ ಬೋಲ್ತಾ ಹೇ ಅಂತೇಳಿ. ಅದು ನ್ಯಾಯಾಧೀಶರು ಸಿಟ್ಟು ಬಂತು, ಇಷ್ಟು ಸೀನಿಯರ್ ವಕೀಲ ನೀನು ಸಂವಿಧಾನಾತ್ಮಕ ಶಬ್ದ ಬಳಸಿ ಅದಕ್ಕೆ ನಿನಗೆ 50 ರೂಪಾಯಿ ದಂಡ ಹಾಕ್ತೇವೆ ಅಂತ ಹೇಳಿ. ಅವಾಗ ಅವ್ನ ವಕೀಲ, ಚತುರ ವಕೀಲ ಏನ್ ಹೇಳಿದ ಅಂದ್ರ, ಇಲ್ಲ ನಾ ಸಾಲ ಅನ್ನೋ ಶಬ್ದ ಬಳಸಿಲ್ಲ, ನೀವು ತಪ್ಪು ಕೇಳಿಸ್ಕೊಂಡಿರಿ, ನಾ ಅಂದದ್ದು ಕೋನ್ಸಾ ಲಾ ಬೋಲ್ತಾ ಹೇ ಅಂದೇನಂತೇಳಿ. ಇಲ್ಲಿ ಮಾತಿನ ಚತುರತೆ ಅಷ್ಟ ಬಂತು, ಅದ ಕೃತಿ ಒಳಗ ಅದು ಬರ್ಲಿಲ್ಲ. ಒಂದ್ ಕಡೆ ನಾರದರಿಗೆ ಇಬ್ರು ಲಕ್ಷ್ಮಿಯರು ಬಂದ್ರು. ನಾರದ ಮುಂದೆ ಬಂದ, ಇಬ್ಬರಲ್ಲಿ ಇಬ್ಬರು ಯಾರು ಸುಂದರಿರದ ನೀವು ಹೇಳಬೇಕು, ಇಲ್ಲ ಅಂದ್ರೆ ನಿನಗೆ ಶಾಪ್ ಕೊಡ್ತೇವೆ ಅಂದ್ರು. ಅದರಲ್ಲಿ ಒಬ್ಬಳು ದರಿದ್ರ ಲಕ್ಷ್ಮಿ, ಇನ್ನೊಬ್ಬಕ್ಕಿ ಭಾಗ್ಯಲಕ್ಷ್ಮಿ. ನಾರದರಿಗೆ ಅವ್ರ ಎದುರಿಗೆ ಬಂದ, ನಮ್ಮಿಬ್ಬರಲ್ಲಿ ಯಾರು ಸುಂದರಿಯರು, ಇದು ಅವ್ರ ಪ್ರಶ್ನೆ. ಅವ್ರು ಜಗಳಾಡ್ಕೊತ ಬಂದಿದ್ರು. ಅವಾಗ ನಾರ ಹೇಳಿದ, ಅಡ್ಡಿಲ್ಲ ನಾ ಉತ್ತರ ಕೊಡ್ತೇನೆ, ನೀವು ನಡಕ್ ತೋರಿಸ್ರಿ ಅಂತಂದ. ನಾರದರನ್ನ ಎದುರಿಗೆ ಒಂದ್ ಕಡೆ ಹೋದ್ರು, ಮತ್ತ ತಿರುಗಿ ಅವನ ಕಡೆ ಬಂದ್ರು. ಈ ಹೋಗಿ ಬರೋದ್ರೊಳಗೆ ನಾರ ಹೇಳಿದ, ದರಿದ್ರ ಲಕ್ಷ್ಮಿ ಹೋಗುವಾಗ ಸುಂದರಿ, ಸೌಭಾಗ್ಯ ಲಕ್ಷ್ಮಿ ಬರುವಾಗ ಸುಂದರಿ ಅಂತ ಹೇಳಿದ. ಇಲ್ಲಿ ಅವಳು ಹೋದ್ಲು, ಇವಳು ಬಂದ್ಲು. ಅಂದ್ರ ಮಾತಿನಲ್ಲಿ ಎಂತ ಸಾಮರ್ಥ್ಯ ಇದೆ, ಅದನ್ನ ಬಳಸುವವರ ಮೇಲೆ ಇದೆ ಅಂತ ಹೇಳಿ. ಇಲ್ಲಿ ಶ್ರೀಗಳ ಮಾತುಗಳು ಏನದಾವ ಅಂದ್ರ, ಅವರ ಸಾಹಿತ್ಯಗಳಾಗ್ಲಿ, ಅವರ ಶಬ್ದಗಳಾಗ್ಲಿ, ಅವು ಮೂರನೇ ಕಣ್ಣಿನಿಂದ ಹೊರಹೊಮ್ಮಿದ ದೃಶ್ಯಾವಳಿಗಳನ್ನು ನೋಡಿ ಬರ್ದಂಥವು ಅದಾವ. ಅಂದ್ರೆ ಅವು ಭವಿಷ್ಯವಾಣಿ. ಇದು ಅನೇಕ ಕಡೆ ಬಂತು. ಕಾಲ ಪ್ರವಾಹ ತುಂಬಾ ಇದೆ. ಅದಕ್ಕೆ ಆ ಪುಸ್ತಕದ ಹೆಸರು ಕಾಲ ಪ್ರವಾಹ ಅಂತ ಇಟ್ರು. ಇಲ್ಲಿ ಕಾಲ ಅಂದ್ರೆ ಏನು ಅನ್ನೋದನ್ನ ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆ ಮಾಡಿದ್ರು. 4 ಡೈಮೆನ್ಷನ್ಸ್ ಅಂತ ಹೇಳಿ. ಅದರೊಳಗೆ ಒಂದು ಕಾಲ. ಆದ್ರೆ ವಿಜ್ಞಾನಿಗಳಿಗೆ ಅದ್ರ ಸ್ಪಷ್ಟ ಅಭಿಪ್ರಾಯ ಬರಲಿಲ್ಲ. ಕಾಲ ಅಂದ್ರೆ ಫ್ಲೋ ಆಫ್ ಇವೆಂಟ್ಸ್ ಅಂತ ಕೆಲವೊಂದ್ ಕಡೆ ಕರೆದ್ರು, ಅಥವಾ 2 ಘಟನೆಗಳ ನಡುವಿನ ಅಂತರ ಅಂತ ಕರೆದ್ರು, ಬೇರೆ ಬೇರೆ ಡೆಫಿನೇಷನ್ ಕೊಟ್ರು. ಆದ್ರೆ ಭಾರತೀಯ ಯೋಗಿಗಳು ಅದಕ್ಕೆ ಏನಕ್ಕೆ ಕೊಟ್ರು, ಅದಕ್ಕೆ ಅರ್ಥ ಬೇರೆ. ಅದು ದೈವಿ ಲೀಲೆ ಅಂತ ಹೇಳಿ ಕರೆದ್ರು. ಟೈಮ್ ಈಸ್ ಎ ಫ್ಲೋ ಅಂತ ಕರೆದ್ರು. ಅದ್ರ ತಕ್ಕಂಗ ಎಲ್ಲವೂ ನಡುತ್ತಾವ ಅಂತ ಹೇಳಿ. ಯಾವಾಗ ಏರಿಳಿತಗಳ ಹಾಕುವಾಗ ಪದಾರ್ಥಗಳ ಸೃಷ್ಟಿ ಆದವು ಅಂತ ಹೇಳಿ ಈ ಪುಸ್ತಕದಲ್ಲಿ ಶ್ರೀಗಳು ಬರೆದ್ರು. ಇನ್ನ ದೇಶಕ್ಕೆ, ಜಗತ್ತಿನ ಎಲ್ಲಾ ಮುಖಂಡರಿಗೆ ಒಂದು ಸಂದೇಶವನ್ನು ಅವರು ಕೊಟ್ರು. ಹಿಂದಿನ ಅವರ ಪ್ರವಾಸದಲ್ಲಿದ್ದಾಗ, ವಿದೇಶಿ ಪ್ರವಾಸದಲ್ಲಿದ್ದಾಗ, ನೀವು ಇವತ್ತಿನಿಂದ ತಿದ್ಕೊಳ್ಳಿಲ್ಲ ಅಂತಂದ್ರ, ಇವತ್ತಿನಿಂದ ನೀವು ಅಣುಶಕ್ತಿಯನ್ನ ಕೈಗಾರಿಕೆಗೂ, ಆರೋಗ್ಯಕ್ಕೂ, ಔಷಧಿಗೂ ಅಥವಾ ಒಕ್ಕಲ್ತನಕ್ಕೂ ಬಳಸೋದು ಬಿಟ್ಟು ಬಾಂಬ್ ಮಾಡುವಂತದ್ದು ಒಂದ ವಿಚಾರನೆ ಇಟ್ಕೊಂಡ್ರಿ ಅಂದ್ರೆ, ಒಂದು ದಿವಸ ನೀವು ಮಾಡಿದ್ದು ನಿಮಗೆ ತಿರುಗಿ ಬೀಳ್ತೈತಿ. ಅಂತ ಶಕ್ತಿ ಒಂದು ಇದೆ. ಅಂತ ಶಕ್ತಿ ಮೇಲೆ ಭಾರತೀಯರಿಗೆ ಬಹಳ ಅಭಿಮಾನ ಮತ್ತು ನಂಬಿಕೆ. ನಾನು ಆ ದೇಶದಿಂದ ಬಂದಾವ ಅಂತೇಳಿ ನಿಮ್ಗೆ ಹೇಳತ್ತೇನೆ. ಅದಕ್ಕೆ ಈ ಕೃತಿಯನ್ನು ಬಿಟ್ಟು ಅದನ್ನ ನೀವು ತಿದ್ದುಪಡಿ ಮಾಡ್ಕೊರಿ ಅಂತೇಳಿ ಅವಾಗನ ಆದೇಶವನ್ನ ಕೊಟ್ರು. ಸ್ವಲ್ಪ ಮಂದಿ ಕೇಳಿದ್ರು, ಸ್ವಲ್ಪ ಮಂದಿ ಕೇಳಿಲ್ಲ. ಈಗ ಅವ್ರು ಏನ್ ಹೇಳತ್ತಾರ ಅಂದ್ರ, ಶ್ರೀಗಳು ಈ ಲೇಖನದಲ್ಲಿ ಕೆಲವೊಬ್ಬರು ಬರುವನ್ನ ನೋಡ್ಲಿಕ್ಕೆ ದಾರಿ ಕಾಯತ್ತಾರ. ಉದಾಹರಣೆಗೆ ಯಹೂದಿಗಳು ಒಬ್ಬ ಲೋಕರಕ್ಷಕ ಬರ್ತಾನಂತೇಳಿ ದಾರಿ ಕಾಯತ್ತಾರ. ಕ್ರಿಶ್ಚಿಯನ್ರು ಯೇಸು ಕ್ರಿಸ್ತ ಮತ್ತೊಮ್ಮೆ ಬರ್ತಾನಂತೇಳಿ ದಾರಿ ಕಾಯತ್ತಾರ. ಬೌದ್ಧರು ಬೋಧಿಸತ್ವ ಬರ್ತಾನಂತೇಳಿ, ಹಿಂದೂಗಳು ಕಲ್ಕಿ ಬರ್ತಾನಂತೇಳಿ, ಮತ್ತು ಪಾರ್ಸಿಯವರು ಸೋಶಿಯಂಟ್ರು ಬರ್ತಾರ ಅಂತೇಳಿ, ನಾವು ತಪೋಣದವರು ಶ್ರೀಗಳು ಮತ್ತೆ ಬರ್ತಾರಂತೇಳಿ ನಾವು ದಾರಿ ಕಾಯ್ಕೊತ ಕೂತೀವಿ. ಸೊ ಯಾರ್ಯಾರು ಏನೇನ್ ದಾರಿ ಕಾಯ್ಕತ್ತಿರೋ ಅವರೆಲ್ಲರೂ ಬರ್ತಾರ. ಬಟ್ ನಿಮ್ಮ ನಡವಳಿ ಮಾತು ಮತ್ತು ಕೃತಿಗಳ ನಡುವೆ ಇರ್ಲಿ ಅಂತ ಹೇಳಿ, ಅದರ ಸಂಬಂಧ ಸಂಯೋಜನೆ ಇರ್ಲಿ ಅಂತ ಹೇಳಿ ಒಂದ್ ಕಡೆ ಹೇಳಿದ್ರು. ಇನ್ನ ಕೊನೆಯದಾಗಿ ಅವ್ರು ಏನ್ ಹೇಳ್ತಾರಂದ್ರ, ಈ ಎಲ್ಲಾ ಸಮಸ್ಯೆಗೆ ಪರಿಹಾರ ಏನು ಅಂತಂದ್ರ, ಮಹಾಕಾಲ ಬರ್ತಾನ, ಅವ ದೈವಿ ಆಜ್ಞೆಗಳನ್ನ ಸತ್ಪುರುಷರ ಮುಖಾಂತರ, ಸನ್ಯಾಸಿಗಳ ಮುಖಾಂತರ ಕಾರ್ಯ ಜರುಗಿಸಿ ಅವುಗಳನ್ನ ಸ್ಥಾಪನೆ ಮಾಡ್ತಾನ. ಜಗತ್ತಿನಲ್ಲಿ ಇಂದಿಲ್ಲ ನಾಳೆ ಶಾಂತಿ ಸ್ಥಾಪನೆ ಆಕೈತಿ. ಆದ್ರ ಅದು ಬರ್ಬೇಕಾರ ನಾವೆಲ್ಲರೂ ಪರಿತಪಿಸಬೇಕಾಕೈತಿ. ಆ ಕೂಸಿನ ಹೆರಿಗೆ ಬಹಳ ಗಂಭೀರ ಇರ್ತೈತಿ, ಬಹಳ ನೋವಿನಿಂದ ಕೂಡಿರ್ತೈತಿ. ಪ್ಯಾಂಕ್ಸ್ ಆಫ್ ಪೇನ್ ಅಂತ ಹೇಳಿ ಕರೀತಾರಲ್ಲಿ. ಕರೆದ ಆ ನೋವಿಗೆ ನಾವು ಬಹಳಷ್ಟು ಬೆಲೆ ತೆತ್ತಬೇಕಾಕೈತಿ ಅಂತ ಹೇಳಿ ಅವ್ರೇನಂದ್ರೆ, ಹಿಂದಕ್ಕೆ ಬ್ರಾಹ್ಮಣನು ಜಗತ್ತನ್ನು ಆಳಿದ.
ಆ ನಂತರ ಸರ್ದಾರರಾಗ್ಲಿ ಕ್ಷತ್ರಿಯರಾಗ್ಲಿ ಆಳಿದ್ರು. ಆಮೇಲೆ ಶ್ರಮಿಕರು ಅಥವಾ ಕೂಲಿಕಾರರು ಆಳಿದ್ರು. ಆದ್ರೆ ಇನ್ನು ಮುಂದೆ ಸನ್ಯಾಸಿಗಳು ಜಗತ್ತನ್ನು ಆಳ್ತಾರ ಅನ್ನೋದನ್ನ ಶ್ರೀಗಳು ಈ ಲೇಖನದಲ್ಲಿ ಹೇಳ್ಯಾರ. ಇಲ್ಲಿ ಧರ್ಮ ಅಂದ್ರೆ ಧಾರಣೆ ಅಂತ ಹೇಳಿದ್ರು. ಸನ್ಯಾಸಿಗಳು ಯಾರು ಅಂತಂದ್ರೆ ಬರೀ ಕಾವಿ ತೊಟ್ಟವ್ರಲ್ಲ, ಮಾತು ಮತ್ತು ಕೃತಿಗಳ ನಡವಳಿಕೆ ಏನು ಸಂಯೋಜನೆ ಇದೆ, ಸಮನ್ವಯತೆ ಇದೆ, ಯಾರು ಸಾಧನೆ ಮಾಡ್ಯಾರ ಅವರಿಗೆ ಸನ್ಯಾಸಿಗಳಂತ ಶ್ರೀಗಳು ವ್ಯಾಖ್ಯಾನದಲ್ಲಿ ಕೊಟ್ರು. ಯಾಕಂದ್ರೆ ಒಂದು ಲೇಖನ ಇದೆ ಅವರ ಪ್ರವಚನ, ಈ ಜಗತ್ತಿಗೆ ಸನ್ಯಾಸಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅವರು ಒಂದು ಪ್ರವಚನ ಮಾಡಿದ್ದಿದೆ. ಅದಕ್ಕೆ ಈ ಸನ್ಯಾಸಿಗಳು ಬಂದು ಆ ಕಾಲ ಮಹಾಕಾಲನಂತೆ ನಡೆದುಕೊಂಡು ಅವನ ಆದೇಶದ ಪ್ರಕಾರ ನಡೆದುಕೊಂಡು ಈ ಜಗತ್ತನ್ನ ಆಳ್ತಾರ ಅನ್ನೋದು. ಇದಕ್ಕ ಹೆಂಗ ಆಳ್ಬೇಕಂತಂದ್ರ, ಯಾವ ರೀತಿ ಬದಲಾವಣೆ ಆಗ್ಬೇಕಂತಂದ್ರ, ಕತ್ತಿಯನ್ನ ಖಡ್ಗವನ್ನ ಕರಗಿಸಿ ಇದು ನೇಗಿಲವನ್ನಾಗಿ ಮಾಡಬೇಕು. ಆ ರೀತಿ ಪರಿವರ್ತನೆ ಆಗಬೇಕು. ಮಹಾಕಾಲ ಅಂದ್ರೆ ಶಾಂತಿ, ಸುವ್ಯವಸ್ಥೆ, ನ್ಯಾಯದಾನ, ಸಮಾನತೆ, ಸಹಬಾಳ್ವೆ. ಇದಕ್ಕೆ ಪ್ರಜಾಪ್ರಭುತ್ವವನ್ನು ಕರೆದ್ರೆ ಹೊರತು ಬಂದೂಕಿನ ತುದಿಯಲ್ಲಿ ನಾವು ಪ್ರಜಾಪ್ರಭುತ್ವವನ್ನು ಸ್ಥಾಪನೆ ಮಾಡೋದು ಅಲ್ಲ ಅಂತ ಹೇಳಿ ಈ ಇದರಲ್ಲಿ ಬರೆದ್ರು. ಯಾಕೆ ಈ ರಾಷ್ಟ್ರಗಳು ಹೋರಾಟ ಮಾಡಕತ್ತಾವ ಅಂತಂದ್ರ ದ್ವೇಷಕ್ಕಿಂತ ಅಂಜಿಕೆ ಇದೆ ಅವರಲ್ಲಿ. ಈ ಅಂಜಿಕೆಯನ್ನು ಸಲುವಾಗಿ ಅವ ಏನ್ರೆ ಮಾಡ್ತಾನ ಅಂತ ಇವ್ ತಯಾರು ಮಾಡ್ಕೊಳ್ಳವ, ಇವ್ ಏನ್ರೆ ಮಾಡ್ತಾನ ಅಂತೇಳಿ ಮತ್ತೊಬ್ಬವನ್ ತಯಾರು ಮಾಡ್ಕೊಂಡು ಒಬ್ಬರಿಗೊಬ್ಬರ ಆ ಭಯದಿಂದ ಯುದ್ಧ ಆಗ್ತಾ ಇದೆ. ಇದು ದ್ವೇಷದಿಂದ ಅಲ್ಲ. ಆ ಭಯ ಹೋಗ್ಬೇಕಂತಂದ್ರ ಏನ್ ಮಾಡ್ಬೇಕು ಅನ್ನೋದಂಥದ್ದು ಈ ಜಗತ್ತಿನ ಮುಖಂಡರಿಗೆ ಹೇಳಿದ್ರು. ನಮ್ಮ ದೇಶದ ಮುಖಂಡರಿಗೆ ಸಾಕಷ್ಟು ಅವರು ಮಾಹಿತಿಯನ್ನು ಕೊಟ್ಟದ್ದಿದೆ. ಅಣುಬಾಂಬನ್ನ ತಯಾರು ಮಾಡಿ ಯಾಕೆ ಇಡಂತಂದ್ರೆ ಅದನ್ನ ಮಂದಿ ಮೇಲೆ ಹಾಕ್ಬೇಕಂತಲ್ಲ. ಯಾಕಂದ್ರೆ ಭಾರತ ಯಾವಾಗ್ಲೂ ಆಯುಧವನ್ನ ಮೊದಲು ಕೈಗೆ ತೆಗೆದುಕೊಂಡಿಲ್ಲ, ಆಕ್ರಮಣ ಆದ್ಮೇಲೆ ತೆಗೆದುಕೊಂಡಿರ್ಬೇಕು. ಅದೇ ರೀತಿ ಅಣುಶಕ್ತಿಯನ್ನ ಅದನ್ನ ಯಾಕೆ ತಯಾರು ಮಾಡಿ ಇಡಂತಂದ್ರ ರಕ್ಷಣೆ ಅನ್ನೋದು ಸನ್ಯಾಸಿಗಳ ಧರ್ಮ. ಶಿಕ್ಷಣ ಅಷ್ಟೇ ಅಲ್ಲ, ರಕ್ಷಣೆ ಸಹಿತಕ್ಕೆ ಅವ್ರ ಧರ್ಮ. ಒಂದು ಆಪತ್ಕಾಲದಲ್ಲಿ ಒಂದು 4 ಹೆಣ್ಮಕ್ಳನ್ನೋ ಒಂದು 4 ಮಂದಿ ಜೀವನದೊಳಗೆ ನೊಂದು ಬೆಂದ ಮಂದಿನೋ ರಕ್ಷಣೆ ಮಾಡ್ಬೇಕಾಗೈತೆ, ಅನ್ನ, ಆಹಾರ, ಔಷಧ ಕೊಟ್ಟು. ಆ ಕಾರಣಕ್ಕಾಗಿ ಆ ಶಕ್ತಿಯನ್ನು ಅವ್ರು ತಯಾರಿ ಇಡ್ರಿ ಅಂತೇಳಿ ಹೇಳಿದ್ರು. ಇನ್ನ ಈ ಪ್ರಜಾಪ್ರಭುತ್ವದ ಅರ್ಥವನ್ನು ಬೇರೆ ಬೇರೆದವ್ರು ಬೇರೆ ಬೇರೆ ಕೊಟ್ರು. ಉದಾಹರಣೆಗೆ UN, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, ಸಂಯುಕ್ತ ರಾಷ್ಟ್ರ ಸಂಘ ಏನ್ ತಯಾರಾತು, ಅದರ ಮೂಲ ಉದ್ದೇಶ ಚಲೋನೇ ಇತ್ತು. ಅದೆಲ್ಲರಿಗೂ ಸಹಬಾಳ್ವೆ, ಸಮಾನತೆ ಕೊಡೋದಿತ್ತು. ಆದ್ರೆ ಬರ್ಬರ್ತಾ ಈ ಪ್ರಬಲ ರಾಷ್ಟ್ರಗಳ ಕೈಗೊಂಬೆಯಾಗಿ ಅದೇನ್ ಮಾಡ್ತಂದ್ರ ಕೇವಲ ರಾಜಕೀಯ ಮತ್ತು ಆರ್ಥಿಕ ವ್ಯವಸ್ಥೆಗೆ ಮಾತ್ರ ಸೀಮಿತ ಆಗೋಳಿತು. ಸೇನಾ ನಿರ್ಬಂಧಗಳಿಗೆ, ಸೇನಾ ನಿಯಂತ್ರಣಕ್ಕಾದ ಅಷ್ಟ ಪ್ರಬಲ ಆಗಿ ಉಳಿಲಿಲ್ಲ ಅಂತೇಳಿ ಒಮ್ಮೊಮ್ಮೆ ಹಿಂಗ್ ಕರೀತಾರ. ಈ ಭದ್ರತಾ ಕೌನ್ಸಿಲ್ ಏನಿದೆ ಅದ ಹೆಸರಿಗೆ ಮಾತ್ರ ಭದ್ರತಾ ಕೌನ್ಸಿಲ್. ಶ್ರೀಗಳು ಹೇಳಿದ್ದು ಪ್ರವಚನದಲ್ಲಿ ಹೇಳ್ಯಾರ, ಬರೆದ ಬಿಟ್ಟಾರ. ಇದು ಕೇವಲ ಹೆಸರಿಗೆ ಮಾತ್ರ ಭದ್ರತಾ ಕೌನ್ಸಿಲು, ಅದು ಸ್ವತಃ ಅಭದ್ರ ಆಗಿದೆ ಅಂತ ಹೇಳಿ ಬರೆದು. ಎಲ್ಲಿಯವರೆಗೂ ಭಾರತದಂತ ದೇಶಕ್ಕೆ ನೀವು ಭದ್ರತಾ ಕೌನ್ಸಿಲದ ಸದಸ್ಯತ್ವ ಕೊಡೋದಿಲ್ಲ, ಅಲ್ಲಿವರೆಗೂ ವಿಶ್ವದಲ್ಲಿ ಶಾಂತಿ ನೆಲೆ ಸಾಧ್ಯ ಇಲ್ಲ ಅಂತೇಳಿ ಇವರು ಶ್ರೀಗಳು ಈ ಲೇಖನದ ಮುಖಾಂತರ ಹೇಳಿದ್ದಿದೆ. ಇದು ಇವತ್ತಿನ ಮಹಾಕಾಲದ ಲೇಖನ ಕುರಿತು ಜೀರ್ತಿಷ್ಟು ಕೊಡ್ತು. ಇದರೊಂದಿಗೆ ನನ್ನ ಮಾತುಗಳಿಗೆ ಮಂಗಳ ಮಾಡ್ತೇನೆ. ಶರಣು ಶರಣಾರ್ಥಿ.